ರೈಟ್. ನಾನು ಮತ ಚಲಾಯಿಸಿದ್ದೀನಿ, ದಯವಿಟ್ಟು ನೀವು ಮತ ಚಲಾಯಿಸಿ. ಇನ್ ಕೇಸ್ ಮಾಡಿಲ್ಲ ಅಂದರೆ 6 ಗಂಟೆವರೆಗೂ ಬೂತ್ ಎಲ್ಲ ತೆಗೆದಿರುತ್ತೆ. ಅಂದರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದೆಲ್ಲ ಬೇರೆ ವಿಷಯ. ಒಂದು ಸಾಮೂಹಿಕವಾಗಿ ಒಂದು ಜವಾಬ್ದಾರಿ ಇದು, ನಾವೆಲ್ಲರೂ ಮತ ಚಲಾಯಿಸೋದು ಅನಿಸುತ್ತೆ. ಅಂದರೆ ಒಂದು ಓಟಿಂದ ಏನಾಗುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ. ಎಷ್ಟೊಂದು ಸಲ ಈಗ ತಾನೇ ಪೇಪರ್ಲಿ ಓದ್ತಾ ಇದ್ದೆ, 36 ಓಟಲ್ಲಿ 36 ಓಟಿನ ವ್ಯತ್ಯಾಸದಲ್ಲಿ ಒಬ್ಬರು ಗೆದ್ದಿದ್ದಾರೆ, 26 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 17 ಓಟಲ್ಲಿ ಒಬ್ಬರು ಗೆದ್ದಿದ್ದಾರೆ, 9 ಓಟಲ್ಲಿ ಒಬ್ಬರು MP ಗೆದ್ದಿದ್ದಾರೆ. 9 ಓಟು. ಹಾಗಾಗಿ 9 ಜನ ಅಂದರೆ ಒಂದು ಕುಟುಂಬ ನೀವು ಓಟ್ ಮಾಡಲಿಲ್ಲ ಅಂದರೆ ಅದೊಂದು ದೊಡ್ಡ ವ್ಯತ್ಯಾಸ ಆಗ್ಬೋದು ಯಾವುದೋ ಒಂದು ಕ್ಷೇತ್ರದಲ್ಲಿ. ಅದು ನಮ್ಮ ಕ್ಷೇತ್ರದಲ್ಲಿ ಆಗಬಾರ್ದು ಅನ್ನೋದೇ. ಹಾಗೆ ದಯವಿಟ್ಟು ಪ್ಲೀಸ್ ಮೇಕ್ ಟೈಮ್. ಕೆಲವರು ಬಿಸಿಲನ್ನ ನೆಪವಾಗಿ ಹೇಳ್ತಿದ್ದಾರೆ ಅಂತ ಕೇಳ್ಪಟ್ಟೆ. ದಯವಿಟ್ಟು ಆ ನೆಪಗಳನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಡೋಣ. ಇವತ್ತು ನಿಮಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ದಯವಿಟ್ಟು ವೋಟ್ ಮಾಡಿ. ಇಲ್ಲ, ಇದು ಕೆಲವು ಟೈಮ್ ನಮ್ಮ IPL ಮ್ಯಾಚ್ರ ಲಾಸ್ಟ್ 2 ಓವರ್ಸಲ್ಲಿ ಚರ್ಚ್ಬಿಡ್ತೀವಲ್ಲ, ಆ ಥರ ಬೆಂಗಳೂರವ್ರು ಹೇಳೋಕ್ಕಾಗಲ್ಲ. 4 ಗಂಟೆಯಿಂದ 6 ಗಂಟೆವರೆಗೂ ಬಿಸಿಲು ಕಮ್ಮಿ ಆದಾಗ ಇನ್ನೂ ಟರ್ನೌಟ್ ಹೆಚ್ಚಾಗುತ್ತೆ, ಆಗಬೇಕು. ದಯವಿಟ್ಟು ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ರೀ, 50% 60% ಅಲ್ಲ, ಒಂದು ನಗರಕ್ಕೆ ಶೋಭೆ ತರೋದೇ ಅಲ್ಲ. ದಯವಿಟ್ಟು ಈ ನಗರದಲ್ಲಿರುವಂಥ ಎಲ್ಲ ನಾಗರಿಕರು, ಇದು ನಿಮ್ಮ ದೊಡ್ಡ ಜವಾಬ್ದಾರಿ. ಪ್ಲೀಸ್ ಮೇಕ್ ಟೈಮ್, ಇನ್ನೂ ಟೈಮ್ ಇದೆ. ಇಟ್ ಫೀಲ್ಸ್, ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್ ಅಂತ ಹೇಳ್ಬೋದು. ನಮಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್. ಅಟ್ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈ ಗವರ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟು. ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್. ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ. ಯು ಆಲ್ ನೋ ವಾಟ್ ಈಸ್ ದ ರೈಟ್ ಥಿಂಗ್, ವಾಟ್ ಈಸ್ ದ ರಾಂಗ್ ಥಿಂಗ್ ಅಂತ. ಅಟ್ಲೀಸ್ಟ್ ಡೂ ದ ರೈಟ್ ಥಿಂಗ್ ಆ್ಯಂಡ್ ಪ್ಲೀಸ್ ಇವತ್ತು ಎಲ್ಲರೂ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ. ಥ್ಯಾಂಕ್ ಯು. ನಿಮ್ಮ ಹಕ್ಕನ್ನು ಚಲಾಯಿಸಿ ಮತ ನೀಡಿ, ನಿಮ್ಮ ಕರ್ತವ್ಯ ಇದು, ಫಂಡಮೆಂಟಲ್ ರೈಟ್ ಅಂತೆಲ್ಲ ಹೇಳ್ತೀವಿ. ಪ್ರತಿ ಸರಿನೂ ಇದನ್ನೇ ಹೇಳ್ತೀವಲ್ವಾ. ಜವಾಬ್ದಾರಿ ಇದ್ದವರು, ಕಾಳಜಿ ಇದ್ದವರು ದೇಶದ ಬಗ್ಗೆ ಓಟ್ ಹಾಕ್ತಾರೆ. ಇಲ್ಲ ಅಂತಂದರೆ ಎಲ್ಲೋ ಟೀ ಶಾಪಲ್ಲೋ ಕಾಫಿ ಶಾಪಲ್ಲೋ ಕೂತ್ಕೊಂಡು ಇಡೀ ಪ್ರಪಂಚದ ಬಗ್ಗೆ, ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ಓಟ್ ಹಾಕಲ್ಲ. ಏನು ಮಾಡೋದು ಅಲ್ವಾ? ಅವ್ರವ್ರು ತಿಳ್ಕೊಬೇಕು ಅದನ್ನು. ಯಾಕೆಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ ಇದು, ಬದಲಾವಣೆ ಆಗುವಂಥ ಒಂದು ಚುನಾವಣೆ. ಸ್ವಲ್ಪ ಜವಾಬ್ದಾರಿಯಿಂದ ಯಾರು ಬೇಕು ಯಾರು ಬೇಡ ಅನ್ನೋದನ್ನು ಅವ್ರವ್ರಿಗೆ ಇಷ್ಟ ಬಂದಾಗ ಅಟ್ಲೀಸ್ಟ್ ಅದನ್ನಾರು ಬಂದು ಹಾಕ್ಬೋದಲ್ವ. ಹಾಕ್ತಾ ಇದ್ದಾರೆ, ಯಾರು ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದನ್ನು ಹೊಸದಲ್ವಲ್ಲ, ಎಷ್ಟು ವರ್ಷಗಳಿಂದ ಇದನ್ನೇ ಹೇಳ್ತಾನೆ ಇದ್ದೀವಿ. ಹಾಕೋರು ಹಾಕ್ತಾರೆ, ಹಾಕ್ತಿದ್ದವರು ಹಾಕಲ್ಲ ಅಷ್ಟೇ. ಅದು ರಜಾ ಅನ್ಕೋತಾರೋ ಅಥವಾ ಓಟ್ ಹಾಕೋಕ್ಕೆ ಒಂದು ಜವಾಬ್ದಾರಿ ಅನ್ಕೋತಾರೋ ಗೊತ್ತಿಲ್ಲ. ರಜಾ ಅನ್ಕೊಂಡು ಬೇರೆ ಕಡೆ ಊರಿಗೆ ಹೋದ್ರೆ ಏನು ಮಾಡೋಕ್ಕಾಗಲ್ಲ. ಜವಾಬ್ದಾರಿ ಇದಕ್ಕೆ ಓಟ್ ಹಾಕಬೇಕು ಅಂದರೆ ಹಾಕಬೇಕಷ್ಟೇ. ಮಾಡ್ಬೇಕಾ ಮೇಡಮ್ ಅವರು ಓಟ್ ಮಾಡಿದ್ರೆ ಸರ್? ಇಬ್ಬರು ಒಟ್ಟಿಗೆ ಮಾಡ್ತಿದ್ವಿ. ಇಲ್ಲ, ಅವಳು ಮೈಸೂರಿನಲ್ಲಿದೆ, ಅವಳು ಓಟಿಗೆ. ಓಕೆ. ಸೊ ಅವಳು ಮೈಸೂರಿಗೆ ಹೋದ್ಲು. ಹೌದಾ? ಬೆಳಗ್ಗಿನ ಹೊರಟೋದ್ಲು ಮೈಸೂರಿಗೆ. ಯಾವಾಗಿಂದ ಸರ್ ಮೈಸೂರಿಗೆ? ಮೈಸೂರಿಂದ ಆಯಿತು 3 ವರ್ಷ ಆಯಿತು ಮೈಸೂರಿಂದ ಓಟ್ ಹಾಕಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡೋಕರ್ ಇದು ದಾನ ಅಲ್ಲ, ಇದು ಚಲಾಯಿಸೋದು ನಮ್ಮ ಹಕ್ಕಿದು. ಸೊ ಇದನ್ನು ವಿಚಾರ ಮಾಡಿ ಏನು 10 ಸತಿ ಯೋಚನೆ ಮಾಡಿ ನನ್ನ ಓಟಿಂದ ಈ ದೇಶನ ಬದಲಾಯಿಸ್ಬೋದು ಅನ್ನೋ ಒಂದು ಆತ್ಮಾಭಿಮಾನದಿಂದ, ಸ್ವಾಭಿಮಾನದಿಂದ ಓಟ್ ಚಲಾಯಿಸ್ಬೋದು. ಬೆಂಗಳೂರಿನಲ್ಲಿ ಯಾವಾಗಲೂ ನೀರಸ ಪ್ರತಿಕ್ರಿಯೆ ಅಂತ ಪ್ರತಿ ಬಾರಿನೂ ಕೂಡ ನಾವು ಹೇಳ್ತೀವಿ ಸರ್. ಎಲ್ಲ ಬೆಂಗಳೂರು ಬಿಟ್ಟು ಹೋಗ್ತಾರೆ, ವೀಕೆಂಡ್ ಬರುತ್ತೆ ಅಂತ ಹೇಳಿ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪ. ಅದೇ ಈಗ ನೀರಸ ಪ್ರತಿಕ್ರಿಯೆ ಹೆಂಗಾಗಿದೆ ಅಂದರೆ, ಈಗ ಈ ವಿಚಾರಗಳು ಮಾತಾಡೋದು ನೀರಸ ಆಗಿದೆ, ಅದನ್ನು ನೋಡೋದು ನೀರಸ ಪ್ರತಿಕ್ರಿಯೆ ಆಗಿದೆ. ಪಾಲಿಟಿಕ್ಸ್ ಅಂದ್ರೇ ಒಂಥರ ಇದಾಗ್ಬಿಟ್ಟಿದೆ. ಅದಕ್ಕೆ ಕಾರಣಕರ್ತರು ನಾವು ಕೂಡ. ಇವಾಗ ನಾನು ಬಂದು ಏನೋ ಹೇಳ್ತೀನಿ, ಮತ್ತು ನಾಳೆ ಬಂದ್ಬಿಟ್ಟು ಅದನ್ನು ಮಾಡಲ್ಲ, ಇನ್ನೊಬ್ರಿಗೆ ಬೈತೀನಿ, ಅವ್ರಿಗೆ ಬೈತೀನಿ, ಬರೀ ಜಗಳಾಡ್ಕೊಂಡು ಕೂತಿದ್ದೀವಿ ನಾವು. ಸೊ ನಮ್ಮ ಮಕ್ಕಳ ಫ್ಯೂಚರ್ ಏನು, ನಾವು ಏನೇನು ಬದಲಾವಣೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ನಾವು ಮಾತಾಡಲ್ಲ ಎಲೆಕ್ಷನ್ ಟೈಮಲ್ಲಿ. ಸೊ ಇದು ಮುಖ್ಯವಾಗಿ ಮಾತಾಡಬೇಕಾಗಿರೋದು. ಸೊ ಅವಾಗ ಆಟೋಮೆಟಿಕ್ಕಾಗಿ ಎಲ್ರಿಗೂ ಉತ್ಸಾಹ ಬರುತ್ತೆ. ಇಲ್ಲ, ಇದು ಕರೆಕ್ಟ್, ಇದಕ್ಕೆ ನನ್ನ ಮತ ಚಲಾಯಿಸಬೇಕು ಅನ್ನೋದು ಬರುತ್ತೆ. ಸೊ ಹೋಪ್ಸ್ ಕಳ್ಕೊಳ್ಳೋ ಥರ ನಾವು ಮಾಡಬಾರ್ದು ಆ್ಯಕ್ಚುಲಿ. ಸರ್, ಮತದಾನ ಮಾಡದೆ ಸರ್ಕಾರವನ್ನು ಟೀಕೆ ಮಾಡುವಂತಹ ಅರ್ಹತೆ ಇರುತ್ತಾ ಅಂತ? ಇಲ್ಲ, ಖಂಡಿತ ಅರ್ಹತೆ ಇರಲ್ಲ. ಏನು ಕೇಳೋ ಅರ್ಹತೆಯೂ ಇರಲ್ಲ ಅವ್ರಿಗೆ. ಇಲ್ಲಿ ನನ್ನ ಪ್ರಕಾರ ಬದುಕೋ ಅರ್ಹತೆಯೂ ಇರಲ್ಲ. ವೋಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋಕ್ಕೆ ಅರ್ಹರಲ್ಲ ಅವರು. ಸರ್, ಫಸ್ಟ್ ಟೈಮ್ ವೋಟರ್ಸಿಗೆ, ಯುವಕರಿಗೆ ಏನು ಕರೆ ಕೊಡ್ತೀರಾ ಸರ್? ಇದೆಲ್ಲ ಮಾತಾಡ್ತಿರೋದೇ ಅವ್ರಿಗೋಸ್ಕರನೇ. ಖಂಡಿತ ಮತ ಚಲಾಯಿಸ್ಬೇಕು, ಬಂದು ಮತನ ವಿಚಾರ ಮಾಡಿ ಚಲಾಯಿಸಬೇಕು, ಥಿಂಕ್ ಮಾಡಬೇಕು, ಮಾತಾಡಬೇಕು, ಆ್ಯಕ್ಚುಲಿ ಇನ್ವಾಲ್ವ್ ಆಗಬೇಕು. ಪಾಲಿಟಿಕ್ಸ್ ಅಂದರೆ ಕೇರ್ಲೆಸ್ ಮಾಡೋದಲ್ಲ. ಏನೋ ಒಂದು ಯಾರೋ ಬಂದರೂ ಅಷ್ಟೇ ಕಣೆ, ಯಾರು ಬಂದರೂ ಇಷ್ಟೇ ರೀ, ಇದು ಹಂಗೆ ಆಗಬಾರ್ದು. ಆ್ಯಕ್ಚುಲಿ ಎಲ್ಲೋ ಹೋಪ್ಸ್ ಕಳ್ಕೊಬಾರ್ದು ನಾವು. ಸರ್, ನಾವು ಎಷ್ಟೋ ಜನ ಪೋಲಿಂಗ್ ಬೂತಲ್ಲಿ ವೀಲ್ ಚೇರಲ್ಲಿ ಬರುವಂಥವ್ರು, ತೆವಳ್ಕೊಂಡು ಬರುವಂಥವ್ರು ಅಂಥವ್ರನ್ನೆಲ್ಲ ನೋಡಿದಾಗ ಬೇರೆಯವ್ರು ಯಾಕೆ ಅವ್ರು ಹಂಗೆ ಬಂದ್ಬಿಟ್ಟು ಇವ್ರನ್ನ ಜನ ಚೀಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡ್ರಯ್ಯ, ನಾನು ಬಂದು ವೋಟ್ ಮಾಡ್ತಿದ್ದೀನಿ, ನಿಮ್ಗೆ ಯೋಗ್ಯತೆ ಇನ್ನೂ ಗೊತ್ತಾಗಿಲ್ಲ. ಬಂದು ನಾವು ವೋಟ್ ಮಾಡೋಣ,
ಪ್ಲೀಸ್ ಕಮ್. ಈಗಲೂ ಹೇಳ್ತಿದ್ದೀನಿ, ದಯವಿಟ್ಟು ಮನೇಲಿ ಕೂತಿರೋರು ಇನ್ನೂ ಯಾರ್ಯಾರು ಬಿಸಿಲು ಅಂತ ಮನೇಲಿ ಕೂತಿರ್ತಾರೆ, ಅಫ್ಕೋರ್ಸ್ 6 ಗಂಟೆವರೆಗೂ ಇರುತ್ತೆ ನಮಗೆ ಒಂದು ಸಮಯ ವೋಟ್ ಮಾಡೋದಕ್ಕೆ. ದಯವಿಟ್ಟು 6 ಗಂಟೆ ಒಳಗಡೆ ನಿಮ್ಮ ಮತನ ಚಲಾಯಿಸಿ. ಆ್ಯಂಡ್ ವೇಟಿಂಗ್ ಫಾರ್ ದ ವಂಡರ್ಫುಲ್ ಲೀಡರ್ ಟು ಕಮ್. ಆ್ಯಂಡ್ ಎಸ್, ಐ ಆಮ್ ವೆರಿ ಎಕ್ಸೈಟೆಡ್. ನಾನು ಈಗ ವೋಟ್ ಮಾಡಿ ಬಂದಾಗ ತುಂಬಾ ಖುಷಿ ಆಯಿತು ನನಗೆ. ಎಸ್, ನಾನು ಇವತ್ತು ಅಲ್ಲಿ ಒಳಗಡೆ ನೋಡಿದಾಗಲೂ ಅಷ್ಟೇ, ಎಲ್ಲರೂ ತುಂಬಾ ಉತ್ಸಾಹದಿಂದ ಬಂದು ಬಿಸಿಲಲ್ಲಾದರೂ ಸಹ ಬಂದು ನಿಂತು ವೋಟ್. ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಬಂದು ವೋಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ವಾಟ್ ಕ್ಯಾನ್ ಯು ಡೂ ಸರ್? ಈಗ ಕೆಲವರು ವೋಟ್ ಎಷ್ಟು ಯಾರೇ ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂತ ಏನ್ ಮಾಡಕ್ಕಾಗುತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದ್ ಮಾಡೇ ಮಾಡ್ತಾ ಇದ್ರೆ. ಸೊ ನಾನು ಹೇಳೋದು, ಮಾಡಕ್ ಆಗದೆ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳೋದು ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅಂದಾಗ ಏನು ಮಾಡಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ವೋಟ್ ಹಾಕಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆ, ಜವಾಬ್ದಾರಿ ಇದೆ. ವೋಟ್ ಹಾಕದೇ ಇರೋರ್ಗೂ ಆಗ್ತಾ ಇಲ್ಲ, ಅನುಭವಿಸ್ಕೊಂಡು ಬಂದಿದ್ದು ಜವಾಬ್ದಾರಿ ಆಯಿತು. ಎಲ್ಲರೂ ವೋಟ್ ಹಾಕಬೇಕು. ನೀವು ವೋಟ್ ಹಾಕಲಿಲ್ಲ ಅಂದರೆ ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ. ಅದಕ್ಕಾದ್ರೆ ನೀವು ವೋಟ್ ಹಾಕಿ. ಈ ಥರ ಬ್ಯೂಟಿಫುಲ್ ಆಗಿರೋದು ಎಲ್ಲ ದೇಶಗಳಲ್ಲೂ ಸಿಗಲ್ಲ. ಇದರಲ್ಲಿ ನಾವೊಂದು ಆಯ್ಕೆ ಬೇರೆ ಮಾಡ್ಕೋಬೋದು. ಆ ಆಯ್ಕೆನ ಸ್ವಲ್ಪ ಜವಾಬ್ದಾರಿನ ನಿಭಾಯಿಸ್ಕೊಳ್ಳೋ ಅಂತ ಸ್ವಲ್ಪ ಕರ್ತವ್ಯಗಳನ್ನ ತಲೆಲಿಟ್ಕೊಂಡು ಯೋಚನೆ ಮಾಡಿದಾಗ ಜೀವನದ ಬಗ್ಗೆ ಅರ್ಥವಾಗುತ್ತೆ ಅಂತ ನನಗನ್ಸುತ್ತೆ. ಇದ್ಯಾಕೋ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾವು ನೋಡ್ತಾನೆ ಇದ್ದೀವಿ, ಇಷ್ಟೊಂದು ನೆಟ್ವರ್ಕು, ಇಷ್ಟೊಂದು ಫೋನು, ಇಷ್ಟೊಂದು ಡಿಜಿಟಲ್, ಇಷ್ಟರ ಮಟ್ಟಕ್ಕೆ ಪಬ್ಲಿಕ್ಗೆ ಹೇಳಬೇಕಾದ್ರೂ ಇನ್ನೂ ಯಂಗ್ಸ್ಟರ್ಸ್ ಬಂದಿಲ್ಲ, ಬರ್ತಾ ಇಲ್ಲ ಅಂದರೆ ಬಹಳ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದರಿಂದ ಮುಂದಕ್ಕೆ ಆಗೋ ಅನಾಹುತಗಳಿಗೆ ಇವರುಗಳೇ ಕಾರಣರಾಗ್ತಾರೆ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಬೇಸರವಾದ ವಿಚಾರನ ನಿಮ್ಮ ತಲೆ ಮೇಲೆ ನೀವು ಯಾರು ಹಾಕಬಾರ್ದು ಅಂದರೆ ದಯವಿಟ್ಟು ಬಂದು ಇವತ್ತು ಓಟ್ ಹಾಕಿ. ದಯವಿಟ್ಟು ನಿಮಗೆ ಬೇಕಾಗಿರೋ ನಾಯಕರನ್ನ ಬೆಳಗ್ಗೆನೆ ಇಷ್ಟು ಜನ ನೋಡಿ, ನನಗಂತೂ ಆ್ಯಕ್ಚುಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಷ್ಟು ಜನ ನೋಡಿ ನನಗೆ ಬಹಳ ಖುಷಿ ಆಯಿತು. ಈ ಸತಿ 100% ವೋಟಿಂಗ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಎದ್ದಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಮುಂದೆ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇತ್ತು. ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋದೆ, ವೋಟ್ ಮಾಡಿ ಬಂದೆ. ಮ್ಯಾಮ್, ಈ ಸತಿ ತುಂಬ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಯೂತ್ಸು ಸ್ವಲ್ಪ ಹಿಂದೆಟ್ ಆಗ್ತಿದ್ದಾರೆ ವೋಟಿಂಗಿಗೆ. ಇಲ್ಲ, ಬರ್ತಾರೆ, ಇನ್ನೂ ಬೆಳಗ್ಗೆ ಅಲ್ವಾ. ಸೊ ಎವ್ರಿಬಡಿ ವೆಲ್ಕಮ್. ಅಂದರೆ ಇವಾಗಲೇ ನಾನೇ ಆ್ಯಕ್ಚುಲಿ ಲೇಟಾಗಿ ಬರಬೇಕಿತ್ತು ಅಂತ ಅನಿಸ್ತು. ಎಲ್ಲ ಮಕ್ಕಳದೆಲ್ಲ ಮುಗಿಸ್ಬಿಟ್ಟು ಬರಬೇಕಂತ ಅನಿಸ್ತು. ಡೆಫಿನೆಟ್ಲಿ ಇದೆ. ಆಸ್ ಅ ಸೆಲೆಬ್ರಿಟಿಯಾಗಿ ವೋಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ವೋಟ್ ಹಾಕದೇ ಇರೋರಿಗೆ? ಡೆಫಿನೆಟ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಅದೇ ಅಂತ ಇದ್ದೆ, ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ನಮ್ಮ ಹಕ್ಕನ್ನ ನಾವು ಚಲಾಯಿಸಲೇಬೇಕು. ನಿಮ್ಗೆ ಯಾರು ಇಷ್ಟ ಇರಲಿ ಯಾರು ಇಷ್ಟ ಇಲ್ಲದೆ ಅಟ್ಲೀಸ್ಟ್ ಒಂದು ವೋಟ್ ನಿಮ್ದಂತ ಯಾವತ್ತೂ ವೇಸ್ಟ್ ಆಗುತ್ತೆ. ನೋಟಾಗಾದ್ರೂ ನಿಮಗೆ ವೋಟ್ ಇದ್ದೇ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಕೆಲವೊಮ್ಮೆ ಇವಾಗ ನಾನೇ ನಮ್ಮಮ್ಮ ಹತ್ರ ಅಯ್ಯೋ ಎಲ್ಲಿ ಮನೆ ಕೆಲಸ ನೋಡ್ತೀನಿ, ಆದರೆ ಹಂಗೆಲ್ಲ ವೇಸ್ಟ್ ಮಾಡಬೇಡಮ್ಮ, ಹೋಗಿ ವೋಟ್ ಮಾಡಿ ಅಂತ. ಸೊ ಇಟ್ ಈಸ್ ಲೈಕ್ ದಟ್. ನನಗೆ ಯಾರ್ಯಾರು ಸಿಗ್ತಾರೆ, ಈಗ ನನ್ನ ಫ್ರೆಂಡು ನೆನ್ನೆ ಅದನ್ನೇ ಅಂತ ಇದ್ವಿ. ಸೊ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ಇವರು. ಸೊ ನಾನು ನೀನು ವೇಸ್ಟ್ ಮಾಡಬೇಡಮ್ಮ, ಹೋಗಿ ನೋಟಾಗಾದರೂ ವೋಟ್ ಮಾಡಿ ಅಂತ. 2014-19 ನೋಡಿದರೆ 55 ದಾಟಿಲ್ಲ ಬೆಂಗಳೂರು ವೋಟಿಂಗು. ಸೊ ಬೆಂಗಳೂರಂಥ ವಿದ್ಯಾವಂತರಿರೋ ಅಂತ ಕಡೆನೇ ವೋಟಿಂಗ್ ಕಡಿಮೆ ಆಗ್ತಿದೆ. ಸೊ ವೋಟಿಂಗ್ ಜಾಸ್ತಿ ಆಗ್ತಿದೆ. ಇದು ಮತದಾನ ಅಲ್ಲ, ಮತ ಹಕ್ಕು. ಇದನ್ನ ದಾನ ಮಾಡಬೇಡಿ, ಮತನ ಇದನ್ನ ಹಕ್ಕನ್ನ ಚಲಾಯಿಸ್ಬೇಕು. ನೀವು ನಿಮ್ಗೆ ಯಾರಿಗೆ ಬೇಕು ಅವ್ರಿಗೆ ನಿಮ್ ಇಷ್ಟಪಟ್ಟಂಗೆ ಹಾಕಿ. ಅದು ದಯವಿಟ್ಟು ಹೊರಗಡೆ ಬಂದು ವೋಟ್ ಮಾಡಿ. ನಾನು ಮಾಡಿದ್ದೀನಿ, ನನ್ನ ಮಕ್ಕಳು ಮಾಡಿದ್ದಾರೆ, ನನ್ನ ಹೆಂಡತಿ ಮಾಡಿದ್ದಾಳೆ, ಅಪ್ಪು ಹೆಂಡತಿ ಬಂದ್ ಮಾಡಿದ್ದಾರೆ. ಸೊ ನೀವು ಎಲ್ಲರೂ ಬಂದ್ ಮಾಡಿ, ಯಾರು ತಪ್ಪಿಸ್ಕೋಬೇಡಿ ಪ್ಲೀಸ್. ಅಪ್ಪಾಜಿ ಎಲ್ಲರೂ ಸೇರಿ ಹೇಗೆ ಎಲ್ಲರನ್ನೂ ಹೊರಗಡೆ ಕರೆಸ್ಬೇಕು ಅಂತ ಒಂದು ಉಪಾಯ ಮಾಡಬೇಕಪ್ಪ. ಇದನ್ನು ಸರ್ಕಾರನೇ ಮಾಡಬೇಕು. ಹೇಗೆ ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡ್ಬಂದು ಎಷ್ಟು ಈಸಿಯಾಗಿ ವೋಟ್ ಮಾಡಿಸ್ಬೇಕಾಗತ್ತೆ. ನಾನು ವೋಟ್ ಮಾಡಿದ್ದೀನಿ, ನೀವು ಎಲ್ಲರೂ ವೋಟ್ ಮಾಡಿ. ಪ್ರತಿ ಒಂದು ವೋಟ್ ಕೌಂಟ್ ಆಗುತ್ತೆ. ಓಕೆ.